ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ SSLC ಪರೀಕ್ಷೆಯ ಸಮಯದಲ್ಲೇ ಮೂರನೇ ಭಾಷೆಯಾದಂಥ ಅದು ಯಾವುದೇ ಆಗಿರಲಿ, ಹಿಂದಿನೇ ಅಂತಲ್ಲ, ಯಾವುದೇ ಆಗಿರಲಿ, ಅಲ್ಲಿ ಅಂಕ ಕೊಡದೆ ಬರೀ ಗ್ರೇಟೆಡ್ ಅನ್ನು ಕೊಡುವಂಥ ಪದ್ಧತಿನ ಈ ವರ್ಷದಿಂದ ಆರಂಭಿಸಿದೆ. ಹೆಚ್ಚಾಗಿ ಅಲ್ಲಿ ಮೂರನೇ ಭಾಷೆಯಾಗಿ ಹಿಂದಿನೇ ಬರುತ್ತೆ. ಅದು ಐತಿಹಾಸಿಕ ನಿರ್ಣಯನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದಕ್ಕೆ ಹಲವಾರು ನಾಯಕರುಗಳಂತ ಹೇಳಲ್ಲ, ರಾಜಕೀಯ ವ್ಯಕ್ತಿಗಳು ವಿರೋಧ ಮಾಡ್ತಾರೆ. ಯಾವ ಥರ ವಿರೋಧ ಮಾಡ್ತಾರೆ ಅಂದರೆ, ಈ ಹಿಂದಿಯನ್ನು ತೆಗೆದು ಹಾಕೋಕ್ಕೆ ಮತ್ತು ಹಿಂದಿ ಹೇರಿಕೆಯ ಬಗ್ಗೆ ಹೋರಾಟ ಮಾಡಿದಂಥ ಕನ್ನಡದ ಹಲವಾರು ಧೀಮಂತ ನಾಯಕರ ವಿರುದ್ಧ ದೇಶದ್ರೋಹಿ ಆರೋಪವನ್ನು ಸಹ ಮಾಡ್ತಾರೆ. ಯಾಕೆ ಸ್ವಾಮಿ, ಇದು ತೆಗೆದಿದ್ದು ನಿಮಗೇನು ತೊಂದರೆ ಆಯಿತು ಅಂತ ನಾನು ಕೇಳೋ ಪ್ರಶ್ನೆ ಒಂದು. ಮೊದಲನೇ ಪ್ರಶ್ನೆ, ನಿಮಗೇನು ತೊಂದರೆ ಆಯಿತು? ಯಾಕೆ ಸಾವಿರಾರು ಜನ ಮಕ್ಕಳು ಹಿಂದಿ ಬೇಡ, ನಮಗೆ ಎರಡೇ ಲ್ಯಾಂಗ್ವೇಜ್ ಸಾಕು ಅಂತ ಹೇಳ್ಬಿಟ್ಟು, ಹಿಂದಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ಮಕ್ಕಳು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಬೇಕು ರಾಜಕೀಯ ವ್ಯಕ್ತಿಗಳೇ? ನೀವು ಓದಾಯಿತು, ನೀವು ಜನ ದುಡ್ಡು ಮಾಡಾಯಿತು, ಇನ್ನೇನಕ್ಕೆ ನಿಮಗೆ ಇದ್ರ ಬಗ್ಗೆ, ಹಿಂದಿ ಬಗ್ಗೆ ಇಷ್ಟು ವ್ಯಾಮೋಹ? ಹಿಂದಿ ಇಲ್ಲದೆ ಅಂದರೆ ದೇಶನೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಯಾವುದೋ ಒಂದು 5-6 ರಾಜ್ಯಗಳಲ್ಲಿ ಮಾತಾಡುವಂಥ ಒಂದು ಭಾಷೆನ ಇಡೀ ದೇಶ ಫುಲ್ಲು ಏರ್ತಿರಲ್ಲ, ಯಾಕೆ? ಈಗ ಈ ನಿರ್ಣಯ ತಗೊಂಡಂಥ ರಾಜ್ಯ ಸರ್ಕಾರ, ಯಾವ ಸರ್ಕಾರ ಇದೆ ಆ ಸರ್ಕಾರನೇ ನಮ್ಮ ಭಾರತದಲ್ಲಿ ಮೊದಲ ಹಿಂದಿ ಏರಿಕೆ ಆರಂಭ ಮಾಡಿತು ಅಲ್ವಾ? ಈಗ ಆ ಸರ್ಕಾರ, ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದೆ, ಅದಕ್ಕೆ ನಾವು ಟಾಂಗ್ ಕೊಡೋಣ ಅಂತೇಳ್ಬಿಟ್ಟು ಈ ಹಿಂದಿ ಏರಿಕೆನ, ಈ ಹಿಂದಿದ ನಿಷೇಧ ಮಾಡಿದ್ರು ಅಂತ ನನ್ನ ಅನಿಸಿಕೆ. ಅವರವರು ರಾಜಕೀಯ ಬೇಳೆಗೋಸ್ಕರ ಕನ್ನಡಿಗರನ್ನ ತುಳಿತಾ ಇರೋದು ಈ ಎರಡು ಪಕ್ಷಗಳು. ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳು ಕನ್ನಡಿಗರನ್ನ, ಕನ್ನಡದ ಹೋರಾಟಗಾರನ ದೇಶದ್ರೋಹಿಗಳು ಅಂತ ಕರೆದ್ರು. ಸ್ವಾಮಿ, ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ವ್ಯಕ್ತಿಗಳೇ ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ದೇಶದ್ರೋಹಿಗಳಾಗಾದರೆ? ಯಾಕಂದರೆ ಅವರೇ ಅಲ್ಲಿ ಎರಡೇ ಭಾಷೆ ಸಾಕು, ಕನ್ನಡ ಮತ್ತು ಮರಾಠಿ ಅಂತ ಹೇಳ್ಬಿಟ್ಟು ಮೂರನೇ ಭಾಷೆ ಇಲ್ಲವೇ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾದರೆ ಅವರು ನಿಮ್ಮ ಲೆಕ್ಕದಲ್ಲಿ ದೇಶದ್ರೋಹಿಗಳ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ನೀವು ದೇಶದ್ರೋಹಿಗಳಂತ ಇದ್ದೀರ, ಅದು ನಿಮ್ಮ ಪಕ್ಷದಲ್ಲಿರೋರಿಗೆ. ಇದು ಯಾವ ನ್ಯಾಯ? ಅಲ್ಲಿರೋ ನಿಮ್ಮ ಪಕ್ಷದ ವ್ಯಕ್ತಿಗಳು ಯಾರೂ ಇದ್ರ ಬಗ್ಗೆ ಮಾತಾಡದೆ ಕರೆಕ್ಟು ಇಂಗ್ಲೀಷು ಹಾಗೂ ಮರಾಠಿ ಎರಡೇ ಇರಬೇಕು ಅಂತ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ, ನೀವ್ಯಾಕೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರಲೇಬೇಕು, ಮಿಕ್ಕಿದ ಯಾವ ಭಾಷೆನೂ ಬೇಡ ಅಂತ ಯಾಕೆ ಹೇಳ್ತಾ ಇಲ್ಲ? ಕೆಲವರು ಹೇಳ್ತಾರೆ ಸಂಸ್ಕೃತನ ಮೊದಲ ಭಾಷೆಯಾಗಿ ತಗೊಂಡವ್ರಿಗೆ ಕನ್ನಡನ ಥರ್ಡ್ ಲ್ಯಾಂಗ್ವೇಜಾಗಿ ಬರುತ್ತೆ, ಅವರೆಲ್ಲ ಇದಾಗುತ್ತೆ. 14,000 ಏನೋ ಅಷ್ಟೇ, 14,000-15,000 ಏನೋ ಚಿಲ್ಲರೆ ಏನೋ ಮೂರನೇ ಭಾಷೆಯಾಗಿ ಕನ್ನಡನ ತಗೊಂಡ ವ್ಯಕ್ತಿಗಳಿರೋದು, ಮಕ್ಕಳಿರೋದು. ಇನ್ನು ಲಕ್ಷಾಂತರ ಜನ ಮೂರನೇ ಭಾಷೆನ ಹಿಂದಿಯಾಗಿ ತೊಗೊಂಡವರಿದ್ದಾರೆ. ಅವರೆಲ್ಲ ಭವಿಷ್ಯ ಉಳಿತಲ್ವ? ಅದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ನಾನು ಎರಡು ಪಕ್ಷದವರೆಗೂ ಕೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಇರುವಂಥ ಹೈಕಮಾಂಡ್ ಹೇಳಿದ್ರಂಬಿಟ್ಟು ನೀವು ಇದನ್ನು ಮಾಡ್ತಾ ಇದ್ದೀರಾ? ನಿಮಗೆ ಆದಂಥ ಒಂದು ಕನ್ನಡದ ಸ್ವಾಭಿಮಾನ ಇಲ್ವಾ ನಿಮಗೆ? ಪಕ್ಕದಲ್ಲಿರೋ ತಮಿಳ್ನಾಡಲ್ಲಿ ನಾವಾರು ಇಲ್ಲಿ ಹಿಂದಿ ಓದಿ ಅದಕ್ಕೆ ನಾವು ನಿಮಗೆ ಗ್ರೇಡೆಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ. ಆದರೆ
ಪಕ್ಕದಲ್ಲಿರೋ ತಮಿಳುನಾಡು ಸರ್ಕಾರ ಹಿಂದಿನ ತೆಗೆದೇ ಬಿಸಾಕ್ಬಿಟ್ಟಿದೆ. ಅಲ್ಲಿ ಬರೀ ಎರಡೇ ಲ್ಯಾಂಗ್ವೇಜು, ತಮಿಳು ಮತ್ತು ಇಂಗ್ಲೀಷು. ಇನ್ನು ಈ ಸಮಾಜ ವಿಜ್ಞಾನ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಬೇರೆ. ಆದರೆ ಎರಡೇ ಲ್ಯಾಂಗ್ವೇಜ್ನ ಅಲ್ಲಿ ಕಳ್ಸೋಕ್ಕೆ ನಿಮ್ಗೆ ಇದು ಮಾಡ್ತಾ ಇರೋದು. ಮೂರನೇ ಲ್ಯಾಂಗ್ವೇಜ್ ಅನ್ನೋ ಪದನೇ ಇಲ್ಲ. ತಮಿಳ್ನಾಡನ್ನು ಬಿಟ್ಬಿಡೋಣ, ಬೇಡ, ಓಕೆ. ನಿಮ್ಮ ಉತ್ತರ ಭಾರತದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಆ ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಎರಡೇ ಭಾಷೆ, ಒಂದು ಹಿಂದಿ, ಒಂದು ಇಂಗ್ಲೀಷು. ಯಾಕೆ ಮೂರನೇ ಭಾಷೆ ಇಲ್ಲ ಅಲ್ಲಿ? ಅಲ್ಲಿ ನೀವು ಮೂರನೇ ಭಾಷೆ ಕೇಳೋಕ್ಕೆ ಆಗಲ್ವಾ? ನಾವು ನಮ್ಮ ಭಾಷೆನೇ ಕಲಿಸಿ ಅಂತ ನಾವು ಹೇಳಲ್ಲ, ಕನ್ನಡನೇ ಕಲಿಸಿ ಅಂತ ಹೇಳಲ್ಲ. ತಮಿಳು ಕಲಿಸಿ, ತೆಲುಗು ಕಲಿಸಿ, ಮರಾಠಿ ಕಲಿಸಿ. ಯಾಕೆ ನಿಮ್ಮ ಕೈಯಲ್ಲಿ ಆಗಲ್ವಾ? ಯಾಕಂದರೆ ನೀವು ಅಲ್ಲಿ ಕೇಳುವಷ್ಟು ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ. ನಿಮ್ಮ ಹೈಕಮಾಂಡ್ ಮುಂದೆ ನೀವೆಲ್ಲ ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ನಿಮ್ಮಲ್ಲಿದೆ. ಆಮೇಲೆ ಒಬ್ಬರು ಪತ್ರಕರ್ತರು, ಇತ್ತೀಚೆಗೆ ತಾನೇ ವಿದ್ಯಾಮ ಅಂತ ಅವ್ರ ಹೆಸರು, ಅವರು ಉತ್ತರ ಭಾರತಕ್ಕೆ ನಾವೆಲ್ಲ ಹೋಗಿ ಇಲ್ಲಿ ಓದಿ ನಾವು ಉತ್ತರ ಭಾರತಕ್ಕೆ ಹೋಗಿ ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಗೆ ಹಿಂದಿ ಬೇಕಾಗತ್ತಲ್ಲ ಅಂತಾರೆ. ಕೆಲಸ ಕೊಡೋದು ನಿನ್ನ ಕೆಲಸ ನೋಡಿ ಕೊಡ್ತಾರೆ ಅಷ್ಟೇ ಹೊರತು ಯಾವುದೇ ಥರ ನೀನು ಕನ್ನಡ ಕಲ್ತಿದ್ಯಾ, ನೀನು ಇಂಗ್ಲೀಷ್ ಕಲ್ತಿದ್ಯಾ, ನೀನು ಹಿಂದಿ ಕಲ್ತಿದ್ಯಾ, ನೀನು ಹಿಂದಿ ಕಲ್ತಿದ್ರೆ ಮಾತ್ರ ನೀನು ಕೆಲಸ ಕೊಡ್ತೀವಿ ಅಂತ ಯಾರೂ ಹೇಳಲ್ಲ. ಇದನ್ನು ಮೊದಲು ನೀವು ಜ್ಞಾಪನ ಇಟ್ಕೊಳ್ಳಿ. ಆಮೇಲೆ ಮೇಡಮ್ ಅವರೇ, ನೀವು ಒಂದು ಯಾವ್ದಾರ ಪೋಷಕರು ಬಂದು ಏನಪ್ಪ ಹೇಳಿದಾರ ನಿಮಗೆ ಹಿಂದಿ ಬೇಡ ಅಂತೆಲ್ಲ ಹೇಳಿದ್ದೀರ. ಮೊದಲನೇದಾಗಿ ಹೇಳ್ತೀನಿ, ನಾನು ಒಬ್ಬ ಪೋಷಕನಾಗಿ ಹೇಳ್ತೀನಿ, ನನ್ನ ಮಗಳಿಗೆ ಯಾವುದೇ ಥರದ ಹಿಂದಿ ಬೇಡ. ನಮ್ಮ ಅಭಿಮಾನದ ಭಾಷೆಯಾಗಿ ನಮ್ಮ ಮಾತೃಭಾಷೆ ಕನ್ನಡ ಇದೆ, ನಮ್ಮ ಉದ್ಯೋಗಕ್ಕೆ ಇಂಗ್ಲೀಷ್ ಇದೆ, ಎರಡು ಸಾಕಲ್ವಾ? ಇನ್ನೇನು ಬೇಕು ಹಿಂದಿ? ನಾವು ಬೇರೆ ಊರಿಗಂತೂ ಹೋಗೋದೇ ಇಲ್ಲ ಬಿಡಿ. ಯಾಕಂದರೆ ನಮ್ಮೂರು ಆ ಊರಿಗಿಂತ ಸೂಪರಾಗಿದೆ ರೀ, ಫಸ್ಟ್ ಆಫ್ ಆಲು, ಅಲ್ವಾ? ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ನಮ್ಮೂರಲ್ಲಿ ನಾವಿರ್ತೀವಿ, ಇಲ್ಲಿ ಹುಟ್ಟಿತೀವಿ, ಇಲ್ಲಿ ಬೆಳಿತೀವಿ, ಇಲ್ಲೇ ಇರ್ತೀವಿ. ನಮ್ಮೂರನ್ನ ನಾವು ಕಡೆಗಣಿಸಿ ಬೇರೆ ಊರಿಗೆ ಹೋಗಿ ನಾವು ಜೀವನ ಮಾಡಲ್ಲ ರೀ. ನೀವು ಹೇಳಿದ್ರಲ್ಲ, ಅಲ್ಲಿ ಹೋಗಿ ಜೀವನ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಹಿಂದಿ ಬೇಕೇ ಬೇಕು ಅಂತ. ಅದೇ ಥರ ಉತ್ತರ ಭಾರತದಿಂದ ಒಳ್ಳೆ ದನ ತುಂಬ್ದಂಗೆ ತುಂಬ್ಕೊಂಡು ಟ್ರೈನ್ಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ ನಿಮ್ಮ ಉತ್ತರ ಭಾರತದ ಜನಗಳು, ಅವ್ರಿಗೆ ನೀವು ಹೇಳ್ಬೋದಲ್ಲ, ಕನ್ನಡ ಕಲ್ತ್ಬಿಟ್ಟು ಬನ್ನಿರಿ ಇಲ್ಲಿಗೆ ಅಂತ. ನೀವೇ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಡೆ ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ಗಳು ಕೆಲವ್ರನ್ನ ಒಳಗಡೆ ಬಿಡಲ್ಲ, ಹಿಂದಿ ಮಾತಾಡು ಹಂಗೆ ಹಿಂಗೆ ಅಂತೆಲ್ಲ ಹೊಡೆಯೋದು. ಬಸ್ಗಳಲ್ಲಿ ಹಿಂದಿ ಮಾತಾಡ್ಕೊಂಡು ಇದು ಮಾಡ್ತಾರೆ. ಎಷ್ಟು ಕಡೆ ನಿಮಗೆ ಹಿಂದಿಯವರ ಆರ್ಭಟ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕ ಉತ್ತರ ನೀಡ್ತಾ ಇರೋದು ಕನ್ನಡದ ಹೋರಾಟಗಾರರು, ಅದು ಬೇರೆ ಪ್ರಶ್ನೆ. ಆ ಹಿಂದಿಯವರಿಗೆ ನೀವು ಹೇಳ್ಬೋದಲ್ಲ, ಇಲ್ಲಿದ್ದೀರ ನೀವು, ಇಲ್ಲಿ ವ್ಯವಹಾರ ಮಾಡ್ತಾಯಿದ್ದೀರ ನೀವು, ಕನ್ನಡ ಕಲ್ತ್ಕೊಳ್ಳಿ ಅಂತ. ಮೇಡಮ್ ಅವರೇ, ದಯವಿಟ್ಟು ಯಾವ ಥರ ಈ ಹಿಂದಿ ಏರಿಕೆ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ ಅದೇ ಥರ ನಿಮ್ಮ ಹಿಂದಿಯವರಿಗೆ ಅರ್ಥ ಆಗೋ ಥರ ಒಂದು ಹಿಂದಿಯಲ್ಲಿ ವಿಡಿಯೋ ಮಾಡಿ ಬಿಡಿ ಮೇಡಮ್, ದಯವಿಟ್ಟು ಹಿಂದಿಯಲ್ಲಿ ವಿಡಿಯೋ ಮಾಡಿ ಬಿಡಿ. ಹಿಂದಿಯವರ ಇಲ್ಲಿರೋ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರೋ ಹಿಂದಿಯವರ ದಯವಿಟ್ಟು ಕನ್ನಡ ಕಲ್ತ್ಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಬದುಕಿ ಅಂತ ಹೇಳಿ ನೋಡೋಣ. ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ, ಯಾಕಂದರೆ ಆ ಗತ್ತು ನಿಮ್ಮಲ್ಲಿಲ್ಲ. ಇವರೇನು ಹಿಂದಿ ಕಲಿಬೇಡ ಅಂತಲೂ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಹೇಳ್ತಾ ಇರೋದು ನಾವು ಬರೀ ಅದಕ್ಕೆ ಅಂಕಗಳನ್ನ ಮಾತ್ರ ಕೊಡಲ್ಲ ಅಂತ. ಅದು ಬಿಟ್ಟರೆ ಬೇರೆ ಏನೂ ಅದರಲ್ಲಿ ಅವರಿಲ್ಲ. ನೀವು ಹಿಂದಿ ಕಲೀರಿ, ಸಂತೋಷ. ಹಿಂದಿ ಕಲಿತು ನೀವು ಬೇರೆ ಊರಿಗೂ ಹೋಗಿ ಪರವಾಗಿಲ್ಲ, ಆದರೆ ಅಂಕ ಕೊಡಲ್ಲ ಅಂತ ಮಾತ್ರ ಹೇಳ್ತಾ ಇರೋದು. ನೀವು ಮೂರನೇ ಲ್ಯಾಂಗ್ವೇಜಾಗಿ ಇಂಗ್ಲೀಷ್ ತೊಗೊಂಬೇಡಿ ಅಂತಲೂ ಹೇಳ್ತಾ ಇಲ್ವಲ್ಲ. ಬರೀ ಅಂಕ ಕೊಡಲ್ಲ ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ನೀವು ಇಷ್ಟು ಇದು ಮಾಡ್ತಾ ಇದ್ದೀರಲ್ಲ. ಇನ್ನೇನಾರ ತೆಗೆದೇ ಬಿಟ್ಟಿದ್ರೆ, ಹಿಂದಿ ಏನಾರ ಮೂರನೇ ಭಾಷೆಯಿಂದ ತೆಗೆದೇ ಬಿಟ್ಟಿದ್ರೆ, ಈ ತಮಿಳ್ನಾಡಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ತೆಗೆದಂಗೆ ಹಿಂದಿನ ತೆಗೆದೇ ಬಿಟ್ಟಿದ್ರೆ, ನೀವು ಇರೋ ರಾಜಕಾರಣಿ ವ್ಯಕ್ತಿಗಳು, ಕೆಲವು ಪತ್ರಕರ್ತರು ಅಬ್ಬಾಬಾಬಾ ಕನ್ನಡಿಗರನ್ನ
ಇಡೀ ಪ್ರಪಂಚದ ದ್ರೋಹಿಗಳಂದ್ರು ಅಂದುಬಿಟ್ಟಿದ್ದೀರಿ ನೀವು ಅಲ್ವಾ? ಈ ಹಿಂದಿ ಬಗ್ಗೆ ನನ್ನ ಸಹೋದರ ಹಾಗೂ ಕನ್ನಡದ ಹೋರಾಟಗಾರ, ಅಪ್ಪಟ ಕನ್ನಡ ಪ್ರೇಮಿ ಗಜೇಂದ್ರ, ನಾವು ನನ್ನ ತಮ್ಮ ಆಗಬೇಕು, ಅವನು ನಮ್ಮ ಜೊತೆ ಫೋನ್ ಕಾಲಲ್ಲಿ ಮಾತಾಡ್ತಾರೆ. ಈಗ ಈ ಹಿಂದಿ ಬಗ್ಗೆ, ಹಿಂದಿ ಏರಿಕೆಯ ಬಗ್ಗೆ, ಮತ್ತು ಈ ಕೆಲವೊಂದಿಬ್ಬರು ಮೂರು ಜನ ಮಾತಾಡಿದ್ರಲ್ಲ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಅವರಿಂದ ಕೇಳೋಣ, ಏನು ಹೇಳ್ತಾರೆ ಅಂತ. ನಮಸ್ಕಾರ ಗಜೇಂದ್ರ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀರಣ್ಣ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡ್ತಾ ನಿಮ್ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಅಣ್ಣವ್ರ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲೂ ಅಣ್ಣವ್ರ ಫ್ಯಾಮಿಲಿ ಬಗ್ಗೆ ಅಂತೂ ತುಂಬಾ ಅಪರೂಪದ ಮಾಹಿತಿಗಳು ಕೊಡ್ತಿದ್ದೀರಾ. ಸ್ಪೆಷಲಿ ನಿಮ್ದ್ರಲ್ಲಿ ಏನ್ ಬದಲಾವಣೆ ಅಂದ್ರೆ, ಎಲ್ಲಾರು ಅವ್ರ ಜೊತೆ ಕೆಲಸ ಮಾಡಿರೋರ್ದು ಇಂಟರ್ವ್ಯೂ ಮಾಡಿದ್ರೆ ನೀವು ಅವ್ರ ಫ್ಯಾನ್ಸ್ ನ ಇಂಟರ್ವ್ಯೂ ಮಾಡಿಸ್ತಿದ್ದೀರಾ. ಹೌದು, ಅದು ತುಂಬಾ ಅಪರೂಪ. ಯಾಕಂದ್ರೆ ಫ್ಯಾನ್ಸ್ ಗಳು ಏನೇನ್ ಅನುಭವಿಸಿದ್ರು, ಏನೇನ್ ನೋಡಿದ್ರು, ಅದೊಂದು ರೋಚಕತೆ ಇರುತ್ತೆ. ಅದನ್ನ ತೋರಿಸಿದ್ರಲ್ಲ, ಅದು ತುಂಬಾ ಅದ್ಭುತವಾಗಿ ಬರ್ತಿದೆ. ಥ್ಯಾಂಕ್ ಯು. ಮತ್ತೆ ಏನಿವತ್ತು ನಮ್ಮನ್ನ ನೆನ್ಸ್ಕೊಂಡ್ ಫೋನ್ ಮಾಡಿದ್ದೀರಾ? ಏನಿಲ್ಲ, ಈಗ ನಿನಗೆ ಗೊತ್ತಿರೋದಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟಿದೆ. ರಾಜ್ಯ ಸರ್ಕಾರ ಇಂದಿನ 10ನೇ ತರಗತಿಯಲ್ಲಿ ಹಿಂದಿ ಪರೀಕ್ಷೆಯ ಅಂಕಗಳನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ಅದ್ಭುತವಾದ ನಿರ್ಧಾರ. ಇದ್ರ ಬಗ್ಗೆ ದಶಕಗಳ ಹೋರಾಟಕ್ಕೆ ಸಿಕ್ಕಿರೋ ಗೆಲುವು ಅದು. ಇದ್ರ ಪರವಾಗಿ ಪರ ಮತ್ತೆ ವಿರೋಧಗಳು ಬೇಜಾನ್ ನಡೀತಾ ಇದೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಅಣ್ಣ, ಇದು ನಿನ್ನೆ ಮೊನ್ನೆದ ಹೋರಾಟ ಅಲ್ಲ ಅಣ್ಣ, ದಶಕಗಳ ಹೋರಾಟ. ನೀವು ಕನ್ನಡ ಪರ ಹೋರಾಟಗಾರರು, ಅದ್ರಲ್ಲೂ ಅಣ್ಣವ್ರ ಅಭಿಮಾನಿಯಾಗಿ ನಿಮ್ಗೆ ಗೊತ್ತು, 60ರ ದಶಕದಿಂದ ಇದು ಹೋರಾಟ ನಡ್ಕೊಂಡ್ ಬಂದಿರೋದು. ಈ ಹೋರಾಟ ಅಂದ್ರೆ ಹಿಂದಿ ಹೇರಿಕೆ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ ಬಂದಿರೋದು. ಇದು ಎಷ್ಟೋ ಮಕ್ಕಳು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಂಡ್ರು, ವಿದ್ಯಾರ್ಥಿ ಜೀವನದ ಭವಿಷ್ಯವನ್ನ ಹಾಳು ಮಾಡ್ಕೊಂಡಿದ್ದು ಈ ಹಿಂದಿಯಿಂದ. ಅದ್ರಲ್ಲಿ ನಾವು ಇದೀವಿ ಅಲ್ವಾ? ಒಂದ್ ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ರೆ ನೆಕ್ಸ್ಟ್ ವರ್ಷ ನಮ್ಗೆ ಹಿಂದಿ ನಮ್ ಭಾಷೆ ಇಲ್ದಿರೋದನ್ನ ಕಲ್ಸೋ ಪ್ರಯತ್ನ ಮಾಡಿ ನಾವು ಅಲ್ಲಿ ಫೇಲ್ ಆಗಿ ಮುಂದಿನ ಶಿಕ್ಷಣ ತಗೊಳ್ಳಿಲ್ಲ. ಎಷ್ಟು ಜನದ ಜೀವನ ಹಾಳಾಯ್ತದು. ತುಂಬಾ ಜನ ಯಾಕೆ ಅವಾಗಿನ ಕಾಲದಲ್ಲಿ ಇದನ್ನ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ, ಅಲ್ಲೊಂದು ಸುಳ್ಳು ಸುದ್ದಿ ಇತ್ತು. ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನೋ ಒಂದು ಸುಳ್ಳು ಸುದ್ದಿ ಹಬ್ಸಿಕ್ಕಿದ್ರು. ಕೇಂದ್ರ ಸರ್ಕಾರನೇ ಅವಾಗ ಹಿಂದಿ ಪ್ರಚಾರ ಸಮಿತಿ ಅಂತ ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಕೊಟ್ಬಿಟ್ಟು ಹಿಂದಿ ಹೇರಿಕೆನ ವ್ಯವಸ್ಥಿತವಾಗಿ ಮಾಡ್ಕೊಂಡ್ ಬರ್ತಾ ಇತ್ತು. ಅದು ಈಗ್ಲೂ ನಡೀತಾ ಇದೆ. ಈಗ್ಲೂ ನಡೀತಾ ಇದೆ. ಸೆಪ್ಟೆಂಬರ್ 14 ಹಿಂದಿ ದಿವಸ ಅಂತ ಮಾಡ್ತಾರೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಫಂಡ್ ಮಾಡ್ತಿದ್ದಾರೆ. ಇದು ಏನಾಗ್ತಿದೆ, ಸ್ಥಳೀಯ ಭಾಷೆಗಳ ಮೇಲೆ ಹೊಡೆತ ಕೊಡ್ತಾ ಇದೆ. ನಮ್ಗ ಅವಾಗ ಆಗಿನ ಕಾಲದಲ್ಲಿ ಅಂದ್ರೆ ಏನು 60, 70, 80ರ ಕಾಲದಲ್ಲಿ ನಮ್ಗೆ ಹಿಂದಿ ಕಲಿಯ ಅನಿವಾರ್ಯತೆ ಇತ್ತು. ಯಾಕೆ? ಸ್ಥಳೀಯವಾಗಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿಗಳು ಜಾಸ್ತಿ ಇರ್ಲಿಲ್ಲ. ನಿಮ್ಗ ಉದಾಹರಣೆ ಕೊಡೋದಾದ್ರೆ, ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರದ ಭಾಗದಲ್ಲಿ ಒಂದು ಮನೇಲಿ 2 ಗಂಡು ಮಕ್ಳಿದ್ರೆ, ಒಂದು ಗಂಡು ಮಗ ಬಾಂಬೆಯಲ್ಲಿ ಹೋಟ್ಲಲ್ಲಿ ಗಿಟ್ಲಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿಂದ ಸಂಪಾದನೆ ಮಾಡಿ ಮನೆ ಕಳ್ಸೋನು. ಆ ದುಡ್ಡಲ್ಲಿ ಮನೆ ನಡೀತಿತ್ತು, ಇನ್ನೊಬ್ಬ ಮಗಂದು ಎಜುಕೇಶನ್ ನಡೀತಿತ್ತು, ಎಲ್ಲ ನಡೀತಿತ್ತು. ಆದ್ರೆ ಕಾಲಘಟ್ಟ ಬದಲಾಗ್ತಿದ್ದಂಗೆ ಕರ್ನಾಟಕದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಕ್ ಶುರು ಆಯ್ತು. ಐಟಿ ಬಿಟಿ ಸೆಕ್ಟರ್ ಅಲ್ಲೆಲ್ಲ ಇದಾಯ್ತು, ಕೆಲಸಗಳು ಸಿಗಕ್ ಶುರು ಆಯ್ತು. ಈಗ ಕರ್ನಾಟಕದಲ್ಲಿ ಉದ್ಯೋಗ ಯಾವಾಗ ಸಿಗಕ್ ಶುರು ಆಯ್ತು, ಹೊರ ರಾಜ್ಯದವ್ರು ನಮ್ ಕರ್ನಾಟಕಕ್ಕೆ ಬರಕ್ ಶುರು ಆದ್ರು. ನಾವು ಬಾಂಬೆಲ್ ಹೋಟ್ಲಲ್ಲಿ ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ಹಿಂದಿ ಕಲ್ತ್ಕೊಂಡು ಹೋಗ್ತಿದ್ವಿ. ಈಗ ಇವರು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಬ್ಯಾಂಕ್ ಎಂಪ್ಲಾಯೀಸು, ಅದು ಇದು ಆಗಿ ಬರ್ತಿದಾರಲ್ಲ, ಇವರು ಸ್ಥಳೀಯ ಭಾಷೆ ಕಲ್ತ್ಕೊಂಡ್ ಬರ್ಬೇಕು ತಾನೆ. ಆದ್ರೆ ಕಲ್ತ್ಕೊಂಡ್ ಬರ್ತಾ ಇಲ್ಲ. ಸ್ಥಳೀಯರ ಮೇಲೆ ದಬ್ಬಾಳಿಕೆ, ಕನ್ನಡ ಕಲೀರಿ ಅಂತ ಅಲ್ಲ, ಹಿಂದಿ ಕಲೀರಿ ಅಂತ ದಬ್ಬಾಳಿಕೆ. ನಾವು ಪ್ರೀತಿ ವಿಶ್ವಾಸದಿಂದ ಕನ್ನಡ ಕಲೀರಿ ಅಂತ ಕೇಳ್ತಾ ಇದೀವಿ. ಇವ್ರ 60, 70ರ ದಶಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಾಳ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಮರಾಠಿ ಇದನ್ನ ಗಟ್ಟಿ ಮಾಡೋದಕ್ಕೋಸ್ಕರ ಭಾಷೆ ವಿಚಾರದಲ್ಲಿ ಹೊಡೆದಾಟಗಳು ಮಾಡಿ ಕೊಲೆಗಳು ಮಾಡಿಸಿದ್ರು. ಅದ್ರಲ್ಲಿ ಎಷ್ಟೋ ಕನ್ನಡಿಗರು ತಮ್ಮ ಉದ್ಯಮಗಳು ಅಂದ್ರೆ ಸೃಷ್ಟಿಯಾದ ಹೋಟ್ಲ್ ಉದ್ಯಮಗಳನ್ನ ಬಾಗ್ಲಾಕಿದ್ರು. ಅವಾಗ ಎಷ್ಟೋ ಜನ ಕೊಲೆಗಳಿಗಾಗಿದ್ರು. ಇದು ಇವ್ರಿಗೆ ಯಾರಿಗೂ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಯಾರಿಗೂ ಕಾಣಿಸಲ್ಲ. ನಾವು ಕರ್ನಾಟಕದಲ್ಲಿ ಕನ್ನಡ ಕಲೀರಪ್ಪ, ಕನ್ನಡ ಮಾತಾಡ್ರಪ್ಪ ಅಂದ್ರೆ ಇವ್ರಿಗೆ ಏನೋ ದೊಡ್ಡ ದೇಶದ್ರೋಹದ ಕೆಲಸ ಆದಂಗ ಆಗ್ತಿದೆ. ಇದೆಲ್ಲ ಏನಕ್ಕೆ ಅಂದ್ರೆ, ಕೆಲವರು ಕಣ್ಣು ಮುಚ್ಕೊಂಡು ಒಂದಷ್ಟು ರಾಜಕೀಯ ಪಕ್ಷಗಳನ್ನ ಬೆಂಬಲಿಸ್ಕೊಂಡು ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಇವ್ರುಗಳಿಂದನೇ ನಮ್ಮ ಭಾಷೆಗೆ ಧಕ್ಕೆ ಆಗ್ತಿರೋದು. ಈಗ ರಾಜ್ಯ ಸರ್ಕಾರ ಏನು ಹಿಂದಿನ ನಾವು ತೆಗೆದೇ ಬಿಟ್ಟಿದೀವಿ ಅಂತ ಹೇಳಿಲ್ಲ, ಹಿಂದಿ ಹೇಳ್ಕೊಡಲ್ಲ ಅಂತ ಹೇಳಿಲ್ಲ. ಹಿಂದಿ ಇರತ್ತೆ, ಹಿಂದಿ ಕಲಿಸ್ತೀವಿ, ಆದ್ರೆ ಅದರ ಅಂಕಗಳನ್ನ ಇಲ್ಲಿ ಗಣನೆಗೆ ತಗೊಳ್ಳಲ್ಲ.
ಎಷ್ಟು ಜನ ವಿದ್ಯಾರ್ಥಿಗಳ ಜೀವನ ಉಳಿತಾಣ ಇದರಿಂದ, ಎಷ್ಟು ಕುಟುಂಬಗಳಿಗೆ ಜೀವನ ಉಳಿತಾಣ. ಹೌದು, ಕೋಟ್ಯಾಂತರ ಜನ ಜೀವನ ಇದರಿಂದ ಉಳಿತು. ಜಸ್ಟ್ ಹೋದ ವರ್ಷದ ಎಕ್ಸಾಮ್ ಲೆಕ್ಕಾಚಾರದಲ್ಲಿ 1,00,000 ವಿದ್ಯಾರ್ಥಿಗಳು ಹಿಂದಿಲಿ ಫೇಲ್ ಆಗಿದ್ದಾರೆ. ಈಗ ಕೆಲವ್ರು ಕೇಳ್ತಾರೆ, ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿಲ್ವಾ, ಹಂಗ ಮ್ಯಾಥ್ಸ್ ತೆಗೆದ್ಬಿಡ್ತಾರ, ಸೈನ್ಸ್ ಅಲ್ಲಿ ಫೇಲ್ ಆಗಿಲ್ವಾ, ಕನ್ನಡದಲ್ಲಿ ಫೇಲ್ ಆಗಿಲ್ವಾ ಕೇಳಿದ್ದಾರೆ. ಮ್ಯಾಥ್ಸು ಸೈನ್ಸು ನನಗೆ ಮುಂದಿನ ಜೀವನಕ್ಕೆ ಅವಶ್ಯಕತೆ ಇದೆ. ಹೌದು, ಹಿಂದಿ ನನಗೆ ಅವಶ್ಯಕತೆ ಇಲ್ಲ. ಅವ್ರು ಯಾರೋ ನ್ಯೂಸ್ ರಿಪೋರ್ಟರ್ ಅಂತ ಯಾವ್ದೋ ಚಾನಲ್ ಅಲ್ಲಿ ಅದೇನೋ ಮಲ್ನಾಡ್ ಅಂತಿದೆ, ಆಯಮ್ಮ ಹೇಳ್ತಾಳೆ ನಾವೆಲ್ಲರೂ ಆಚೆ ಹೋದಾಗ ಹೆಂಗ್ರಿ ಇದ್ ಮಾಡೋದು. ಗುರು, ನಾವು ಕಲಿಯಕ್ಕೆ ಆಸಕ್ತಿ ಇದ್ರೆ 1000 ಭಾಷೆ ನಾವು ಕಲಿತೀವಿ. ಸ್ಕೂಲ್ಗೆ ಹೋಗಿ ಕಲಿಬೇಕಂತಿಲ್ಲ. ಈಗ ಬೆಂಗಳೂರಲ್ಲಿ ಇರೋ ಕನ್ನಡಿಗ 5 ಭಾಷೆ ಮಾತಾಡ್ತಾನೆ. ಅದ್ರಲ್ಲಿ ಸುಲಲಿತವಾಗಿ ಎಷ್ಟು ಭಾಷೆ ಮಾತಾಡ್ತಾನೋ, ಬಟ್ 5 ಭಾಷೆ ಅವ್ರ ಜೊತೆ ಅವ್ನು ಕಮ್ಯುನಿಕೇಶನ್ ಮಾಡ್ತಾನೆ. ನಮ್ಗ್ ಸ್ಕೂಲಲ್ಲಿ ತಮಿಳ್ ಹೇಳ್ಕೊಟ್ಟಿಲ್ಲ, ತೆಲುಗು ಹೇಳ್ಕೊಟ್ಟಿಲ್ಲ. ಅದೆಲ್ಲ ಎಲ್ಲಿಂದ ಕಲ್ತ್ವಿ ನಾವು? ನಾವು ಬೆರ್ತ ನಾವು ಕಲ್ತ್ವಿ. ನಾಳೆ ಹಿಂದಿನೂ ನಮ್ಗೆ ಅಷ್ಟೇ ಅನಿವಾರ್ಯತೆ ಇದ್ರೆ ನಾವು ಕಲಿತೀವಿ. ನಾವು ಹಿಂದಿನ ವಿರೋಧಿಸ್ತಲ್ಲ, ಹಿಂದಿ ಹೇರಿಕೆನ ವಿರೋಧಿಸ್ತಾರದು. ಕೇಂದ್ರ ಸರ್ಕಾರದಲ್ಲಿ ಒಂದು ರೂಲ್ಸ್ ಇದೆ. ಏನು? ಕೇಂದ್ರ ಸರ್ಕಾರದ ನೌಕರರು 6 ಭಾಷೆಗಳನ್ನ ಕಲ್ತಿರ್ಬೇಕು ಅಂತ. ಇಂಗ್ಲಿಷು ಹಿಂದಿ ಜೊತೆಗೆ ಅಲ್ಲಿ ಅವ್ರದ್ದು ಎಲ್ಲೆಲ್ಲಿ ಹೋಗ್ತಾರ ಆ ಭಾಷೆ ಕಲಿಬೇಕು ಅಂತ. ಸ್ಪೆಷಲಿ ಬ್ಯಾಂಕ್ ಎಂಪ್ಲಾಯೀಸ್ಗೆ ರೂಲ್ಸೇ ಇದೆ. ನೀವು ಯಾವ ಪ್ರಾದೇಶಿಕ ಹೋಗ್ತೀರಾ ಆ ಪ್ರಾದೇಶಿಕ ಭಾಷೆಯನ್ನ 2 ರಿಂದ 4 ತಿಂಗಳಲ್ಲಿ ಕಲಿಬೇಕು. ಇದಿದ್ರೂನು ಎಷ್ಟು ಬ್ಯಾಂಕ್ ಎಂಪ್ಲಾಯೀಸ್ ಕನ್ನಡ ಕಲ್ತಿದ್ದಾರೆ? ಕಲ್ತಿಲ್ಲ. ಒಂದು ಕಾಲದಲ್ಲಿ ಇಡೀ ರಾಷ್ಟ್ರಕ್ಕೆ ಬ್ಯಾಂಕ್ಗಳ ಕೊಡುಗೆ ಕೊಟ್ಟಿದ್ದೆ ನಮ್ ಕರ್ನಾಟಕ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ವಿಜಯ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಎಷ್ಟು ಹೇಳಬೇಕು. ಇಂತ ಬ್ಯಾಂಕಿಂಗ್ ಸೆಕ್ಟರ್ ಇಡೀ ಭಾರತಕ್ಕೆ ಬ್ಯಾಂಕ್ ಅಂತ ತೋರಿಸಿದ್ದೆ ನಾವು ಕರ್ನಾಟಕ. ಅಂತವ್ರಲ್ಲಿ ಇವತ್ತು ಕನ್ನಡಿಗರೇ ಇಲ್ಲ ಬ್ಯಾಂಕ್ ಅಲ್ಲಿ. ಅದು ಹೊರಗಿನ ಬ್ರಾಂಚ್ ಬೇಡ, ಕರ್ನಾಟಕದಲ್ಲಿ ಇರೋ ಬ್ರಾಂಚ್ ಗಳೆಲ್ಲ ಕನ್ನಡಿಗರಿಲ್ಲ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ದುಡ್ಡು ಎಲ್ಲ ರಾಜ್ಯಗಳು ಕಟ್ಟತ್ತೆ. ಇವತ್ತು ಬೊಬ್ಬೆ ಹೊಡಿತಿದ್ರಲ್ಲ, ಹಿಂದಿಗೆ ಆಗಿದ್ ಮಾಡ್ಬಿಟ್ರೆ ಹಂಗೆ ಹಂಗೆ ನೀವು ದೇಶದ್ರೋಹಿಗಳು ಅಂತಾರಲ್ಲ. ರಾಜ್ಯ ಸರ್ಕಾರ ರಾಜ್ಯದಿಂದ ಎಷ್ಟು ತೆರಿಗೆ ಪಾಲು ಹೋಗುತ್ತೆ ಕೇಂದ್ರಕ್ಕೆ, ಅದ್ರಲ್ಲಿ ಎಷ್ಟು ನಮ್ಗೆ ವಾಪಸ್ ಬರ್ತಿದೆ? ಇದನ್ನೇ ಅವನಾದ್ರು ಕೇಳೋಕ್ ತಾಕತ್ತಿಕೊಂಡಿದಾರೆ ಇವ್ರು ಯಾರಾದ್ರು? ಇದೇ ಇವರು ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡನ ಕಡೆಗಣಿಸಿ ಪರೀಕ್ಷೆನೇ ಮಾಡಿಲ್ಲ. ಅವಾಗ ಯಾರು ಒಬ್ರು ಮಾತಾಡಿಲ್ಲ. ಬರಲ್ಲ ಇವ್ರಿಗೆ, ಗಂಟ್ಲಾವಾಗ ಬರಲ್ಲ. ಯಾಕೆ? ಇವರೆಲ್ಲ ರಾಜಕೀಯ ಪಕ್ಷಗಳ ಗುಲಾಮರು, ಮತ್ತೆ ವಿದ್ಯಾವಂತರ ಹೆಸರಿನಲ್ಲಿರುವ ಅವಿದ್ಯಾವಂತರು. ಹೆಸರಿಗಷ್ಟೇ ಇವ್ರ ಹತ್ರ ಡಿಗ್ರಿಗಳಿದೆ, ಎಜುಕೇಟೆಡ್ಸ್, ನಾವ್ ಎಜುಕೇಟೆಡ್ಸ್ ಅಂದ್ಬಿಟ್ಟು ಸೊಸೈಟಿಲಿ ತೋರ್ಸ್ಕೊಳಕ್ ಡಿಗ್ರಿಗಳಿದೆ. ಆದ್ರೆ ಇವರ ತಲೆಯಲ್ಲಿ 4 ನಾಲೆಡ್ಜ್ ಇಲ್ಲ. ಆಮೇಲೆ ಆ ವಿದ್ಯಾಮನ್ನ ಮಲ್ನಾಡ್ ಕೇಳ್ತಾಳೆ, ಯಾವ್ದಾರ ಒಬ್ರು ಪೋಷಕರು ಬಂದು ನಿಮ್ ಹತ್ರ ಕೇಳಿದಿರಾ ಅಂತ ಹೇಳ್ಬಿಟ್ಟು. ನಾನೊಬ್ಬ ಪೋಷಕನಾಗಿ ನಾನೇ ಹೇಳ್ತೀನಿ ನನ್ನ ಮಗಳಿಗೆ ಹಿಂದಿ ಬೇಡ ಅಂತ ಹೇಳ್ಬಿಟ್ಟು ಅಂತ. ಆ ಎಮ್ಮಂಗೆ ನಮ್ಮ ಒಂದು ಸಂಘಟನೆ ಇದೆ. ಆ ಸಂಘಟನೆ ಒಂದು ಸರ್ವೆ ಮಾಡಿದೆ, ಆನ್ಲೈನ್ ಪಿಟಿಷನ್ ಕರೆದಿತ್ತು. ಅದ್ರದ್ದು ರಿಪೋರ್ಟ್ ತೋರಿಸಿ 55,400 ಚಿಲ್ಲರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹಿ ಹಾಕಿದ್ದಾರೆ. ಹೌದು, ಅದ್ರಲ್ಲಿ ನಾನು ಒಬ್ಬ ಹಾಕಿದ್ದೀನಿ. ತೋರ್ಸಿ. ಅವಳಿಗೆ ಅಷ್ಟು ಇದ್ಯಾ? ರೋಡಲ್ಲಿ ಹೋಗಿ ಕೇಳಿ, ಮೈಕ್ ಇಟ್ಕೊಂಡ್ಬಿಟ್ಟು, ಏನು ಈ ತರ ಹಿಂದಿ ಹಿಂಗಾಗಿದೆಯಲ್ಲ, ನಿಮ್ಮ ಅನಿಸಿಕೆ ಏನ್ರಿ? 2 ದಿನಕ್ಕೆ 2 GB ಇಂಟರ್ನೆಟ್ ಫ್ರೀ ಇದೆ ಅಂದ್ಬಿಟ್ಟು ಯಾರಂದ್ರ ಅವ್ರ ವಿಡಿಯೋ ಮಾಡ್ಬಿಟ್ಟು ಏನಂದ್ರ ಅದ್ ಮಾತಾಡ್ಬಿಟ್ರೆ ಒಪ್ಕೊಳಕ್ ನಾವೇನು ದಡ್ರ? ಉತ್ತರ ಭಾರತದಲ್ಲೂ ಹೋಗಿ ನಮ್ಗೇನಾರ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹಿಂದಿ ಬೇಕಾಗತ್ತೆ ಹಂಗೆ ಹಂಗೆ ಅಂತಾರೆ. ಅಲ್ಲಿ ನಿಮ್ಗೆ ಕೆಲಸ ಸಿಗತ್ತಾ ಕೇಳ್ತಾರೆ. ನಾವ್ ಯಾವುದೇ ಊರ್ಗ್ ಹೋದ್ರೆ ಅಲ್ಲಿ ನಮ್ಗೆ ಓದ್ಬೇಕು ಬರಿಬೇಕು ಭಾಷೆ ಅನ್ನೋಕ್ಕಿಂತ ನಮ್ಮ ಕೆಲ್ಸ ನೋಡಿ ಅಲ್ಲಿ ಫಸ್ಟ್ ನಮ್ಗೆ ಕೆಲ್ಸ ಕೊಡೋದು. ಇವನ್ ಹಿಂದಿ ಬರುತ್ತೆ. ಕೇಳಿ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಗೆ ಬೇಕಾಗಿರೋ ನಾಲೆಜ್ ಯಾವ್ದು? ಹಿಂದಿ ಭಾಷೆಯ ನಾಲೆಜಾ ಇಲ್ಲ ಕಂಪ್ಯೂಟರ್ ನಾಲೆಜಾ? ಕಂಪ್ಯೂಟರ್ ನಾಲೆಜ್. ಅದರಲ್ಲಿ ಕಂಪ್ಯೂಟರ್ ನಾಲೆಜ್ಗೂ ಹಿಂದಿಗೂ ಏನ್ ಸಂಬಂಧ ಇದೆ? ಅದೇ ಗೊತ್ತಿಲ್ಲ. ದಡ್ರು ಇವರೆಲ್ಲ. ಇವರು ಬೂಟ್ ನೆಕ್ಕದಕ್ಕೆ ಹಿಂದಿ ಹೇರಿಕೆನ ಹಿಂಗ್ ಮಾಡ್ತಿದಾರೆ. ಒಬ್ಬ ಡಾಕ್ಟರ್ಗೆ ಹಿಂದಿ ಏನಕ್ಕೆ ಅವಶ್ಯಕತೆ ಇದೆ? ಇಲ್ಲ. ಒಬ್ಬ ಇಂಜಿನಿಯರ್ ಡಾಕ್ಟರ್ ಹಿಂದಿ ಅವಶ್ಯಕತೆ ಏನಿದೆ? ಏನು ಬೇಡಪ್ಪ, ನಾನು ನನ್ನ ರಾಜ್ಯದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀನಿ, ಅದಕ್ಕೆ ಹಿಂದಿ ಅವಶ್ಯಕತೆ ಏನಿದೆ? ಇಲ್ಲ. ಮತ್ ಯಾಕೆ ಹಿಂದಿನ ಹೇರ್ತಾ ಇದೀರಾ? ಇವ್ರಿಗೆ ಒಂದು ಪಕ್ಷನ ಮತ್ತು ಒಂದು ವರ್ಗವನ್ನ ಮೆಚ್ಚಿಸೋಕೋತ್ರ ಇವ್ರು ಇದನ್ನ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಣ್ಣ, ಹಿಂದಿ ಹೇರಿಕೆ ಶುರು ಮಾಡಿದ್ದು ನೆಹರು. ಹೌದು. ಆ ಕಾಲಘಟ್ಟದಿಂದನೂ ಹಿಂದಿ ಹೇರಿಕೆ ಇತ್ತು. ಆದ್ರೆ ಅವರು ಇಷ್ಟೊಂದು ಜನರ ಮೇಲೆ ಹೇರಕ್ ಹೋಗ್ಲಿಲ್ಲ. ಹೌದು.
ಇವ್ರದ್ದು ಯಾವ್ದೋ ಒಂದು ಅಜೆಂಡಾಗೆ ಒಂದ್ ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಅದು ಇದು ಅಂತ ಏನೋ ಅನ್ಕೊಂಡು ಎಲ್ಲರ ಮೇಲೆ ಹಿಂದಿ ಹೇರಿಕೆ ಮಾಡಕ್ ಹೋಗ್ತಿದ್ದಾರೆ. ಇಲ್ಲೇ ಈ ಒಂದು ಏನು ಒಂದು ಕ್ರಾಂತಿಯ ಬದಲಾವಣೆ ತಂದಿದ್ದು. ನೀವು ಪ್ರೀತಿ ವಿಶ್ವಾಸದಿಂದ ಹಿಂದಿ ಕಲೀರಪ್ಪ ಅಂದಿದ್ರೆ ಸುಮ್ನೆ ಇರ್ತಿದ್ರೇನೋ ನಾವು ಕನ್ನಡಿಗರು. ಹೆಂಗೆ ಈಗ 60 ವರ್ಷದಿಂದ ಸುಮ್ನೆ ಇದ್ವಾ, ಹಂಗೆ ಸುಮ್ನೆ ಇರ್ತಿದ್ದೇನೋ. ಯಾವಾಗ ಇವ್ರು ನೀನ್ ಹಿಂದಿ ಕಲಿಲೇಬೇಕು ಅನ್ನಕ್ ಬಂದ್ರು, ನಾನ್ ಯಾಕೆ ಕಲಿಬೇಕು? ಹೌದು. ಆಮೇಲೆ ಇದು ಶುರುವಾಗಿದ್ದು. ನಾವು ಉತ್ತರ ಭಾರತದಲ್ಲಿ ಹೋಗಿ ನಿಮ್ಗೆ ಹಿಂದಿ ಇಲ್ದೆ ನೀವು ಹೆಂಗೆ ಕನ್ನಡ ಇದು ಕೆಲಸ ಮಾಡ್ತೀರಂತ, ಅದೇ ತರ ಬೆಂಗಳೂರಲ್ಲಿ ಎಷ್ಟು ಜನ ಕನ್ನಡನೇ ಗೊತ್ತಿಲ್ದೆ ಬಂದು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕೇಳ್ಬೋದಲ್ಲ ಇವರು. ಇಲ್ಲ, ಅವ್ರನ್ನೆಲ್ಲ ಕೇಳಕ್ ಇವ್ರಿಗೆ ನಾಲ್ಗೆ ಬರಲ್ಲ. ಇವ್ರಿಗೆ ಅವಾಗ ನಾಲ್ಗೆಗೆ ಲಕ್ವಾ ಹೊಡೆದಿರುತ್ತೆ. ಈ ಹೆಣ್ಣು ಕೆಲಸ ಮಾಡ್ತಾ ಇರೋದು ಕನ್ನಡ ಮಾಧ್ಯಮದಲ್ಲಿ. ಇವು ಯಾಕೆ ಹಿಂದಿ ಕಲ್ತ್ಕೊಂಡು ಹಿಂದಿ ಚಾನೆಲ್ಗೆ ಹೋಗ್ಲಿಲ್ಲ? ಇಲ್ಲ ಇಂಗ್ಲಿಷ್ ಕಲ್ತ್ಕೊಂಡು ಇಂಗ್ಲಿಷ್ ಚಾನೆಲ್ಗೆ ಯಾಕೆ ಹೋಗ್ಲಿಲ್ಲ? ಇನ್ ಕೆಲವು ಮುಟ್ಟಾಳ್ರು ಬರ್ತಾರೆ, ಇಂಗ್ಲಿಷ್ ಈ ದೇಶದ ಭಾಷೆನೆಲ್ಲ ನೀವ್ ಯಾಕೆ ಇಂಗ್ಲಿಷ್ ಕಲಿತೀರಾ ಅಂತ. ಹಿಂದಿ ಇಂಗ್ಲಿಷ್ ಈ ದೇಶದ ಭಾಷೆ ಅಲ್ದಿರೋದ್ರು ಅಂತಾರಾಷ್ಟ್ರೀಯವಾಗೂ ನಾನು ಬೆಳೆಯೋ ಸಾಧ್ಯತೆ ಇದೆ. ಹೌದು. ಹಿಂದಿ ಕಲ್ತ್ಕೊಂಡು ನಾನೇನು ಬೆಳೆಯೋ ಅವಕಾಶನೇ ಇಲ್ಲ. ಇವಾಗಿನ ಕಾಲಘಟ್ಟದಲ್ಲಿ ಹೇಳ್ಬೇಕಂದ್ರೆ ಹಿಂದಿ ಕಲ್ತ್ಕೊಂಡು ನಾನು ಇಲ್ಲಿ ರೋಡ್ ಸೈಡ್ ಅಲ್ಲಿ ಅವನ ಪಾನಿಪುರಿ ಮಾಡ್ತಿದ್ರೆ ಅವನ ಹತ್ರ ಹೋಗ್ಬಿಟ್ಟು ಭಯ್ಯ 1 ಪ್ಲೇಟ್ ಪಾನಿಪುರಿ ದೇವ್ ಭಯ್ಯ, 1 ಪುರಿ ಎಕ್ಸ್ಟ್ರಾ ದೇವ್ ಭಯ್ಯ ಅಂತ ಕೇಳ್ಬೇಕಷ್ಟೇ. ಅದಕ್ಕೆ ನಾನು ಹಿಂದಿ ಕಲಿಬೇಕಾ? ನನ್ನ ಶ್ರಮದಿಂದ ದುಡ್ದಂತ ಹಣದಲ್ಲಿ ನನ್ನ ಮಕ್ಕಳಿಗೆ ಅಷ್ಟು ಮಾತಾಡೋದಕ್ಕೋಸ್ಕರ ಹಿಂದಿ ಕಲಿಸ್ಬೇಕಾ? ನಮಗೆ ಹೊಟ್ಟೆ ಊಟಕ್ಕೋಸ್ಕರ ನಮ್ಗೆ ಇಂಗ್ಲಿಷ್ ಇದೆ. ಹೌದು. ನಮ್ಮ ದುಡಿಮೆಗೆ, ನಮ್ಮ ಅಭಿಮಾನಕ್ಕೆ ನಮ್ಮ ಮಾತೃಭಾಷೆ ಇದೆ, ಅಷ್ಟೇ ಸಾಕಲ್ಲ. ಇನ್ಯಾಕೆ ನಮ್ಗೆ ಹಿಂದಿ ಅಂತ? ಹಿಂದಿ ಅವಶ್ಯಕತೆನೇ ಇಲ್ಲ. ಹಿಂದಿ ಹೇರಿಸ್ತಾರದಿರು. ಇವತ್ತಿಷ್ಟು ಮಾತಾಡ್ತಿದಾರಲ್ಲ, ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು, ಶಿಕ್ಷಣದಲ್ಲಿ ಕನ್ನಡ ಕಡ್ಡಾಯ ಅನ್ಬಿಟ್ಟು. ಹೌದು. ಅವತ್ತು ಅದನ್ನ ವಿರೋಧಿಸ್ಕೊಂಡು ಒಂದಷ್ಟು ಜನ ಕೋರ್ಟ್ಗೆ ಹೋದ್ರಲ್ಲ, ಹೋಗಿದ್ರು. ಯಾಕಪ್ಪ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡ್ಬಿಡ ಅಂತ ಕೇಳ್ತಿದ್ರ ಅಂದ್ಬಿಟ್ಟು ಯಾರು ಹೋಗಿ ಇದ್ ಮಾಡಾರ? ಇಲ್ಲ. ಅವತ್ತು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಬಾರ್ದು ಅಂತ ಕೋರ್ಟ್ಗೆ ಹೋದವ್ರು ಹಿಂದಿಯವರಲ್ಲ. ಈ ಒಂದು ನಮ್ಮ ಕನ್ನಡ ಇದೇ ತರ ಸಂಘ ಪರಿವಾರದವ್ರೆ ಸಂಸ್ಕೃತನ ಮೆಚ್ಕೊಂಡ್ ಕೂತವ್ರಲ್ಲ, ಇವ್ರುಗಳೇ ಸಂಸ್ಕೃತ ಪೀಠ ಇವರೇ ಹೋಗಿದ್ದು. ಹೌದು. ಯಾಕೆ ಅವತ್ತು ಯಾರು ಈ ಸುದ್ದಿವಾಹಿನಿಯವರಾಗ್ಲಿ, ಇವ್ರ ಯಾರು ಮಲ್ನಾಡು ಪಲ್ನಾಡು ಇವರೆಲ್ಲ ಧ್ವನಿ ಎತ್ತಲಿಲ್ಲ ಅದ್ರ ವಿರುದ್ಧ? ಅವ್ರಿಗೆ ಎತ್ತಕ್ಕೆ ಇದಿಲ್ಲ. ಎತ್ತಿದ್ರೆ ಇವ್ರು ಬೇಳೆಕಾಳುಗಳು ಬೇಯಲ್ವಲ್ಲ. ಮತ್ತೆ ಅವ್ರಿಗೆ ಮೇಲಿಂದ ಪ್ರೆಷರ್ ಬರುತ್ತೆ, ನೀವ್ ಇದ್ರ ಬಗ್ಗೆ ಮಾತಾಡ್ಬೇಡಿ ಅನ್ನೋದು ಪ್ರೆಷರ್ ಬರುತ್ತೆ. ಹೌದು. ಅದಕ್ಕೋಸ್ಕರ ಇವ್ರು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಆದ್ರೆ ಯಾವಾಗ ಕರ್ನಾಟಕದಲ್ಲಿ ಕನ್ನಡಿಗ ನೋಡಪ್ಪ ನಮ್ಮ ಮಕ್ಕಳಿಗೆ ಹಿಂದಿ ಬೇಡ, ಆದ್ರೆ ಹಿಂದಿ ಕಲಿಸ್ತೀವಿ, ಅದ್ರ ಮಾರ್ಕ್ಸ್ ತಲೆ ಕೆಡ್ಸ್ಕೊಳ್ಬೇಡ್ರಿ ಅಂತಂದ್ರೆ ಇವ್ರಿಗೆ ದೊಡ್ಡ ದೇಶದ್ರೋಹದ ಪ್ರಕರಣ ಆದಂಗೆ. ಇದೇ ಈ ಸ್ವಲ್ಪ ದಿನಗಳ ಹಿಂದೆ ಮಹಾರಾಷ್ಟ್ರ ಸರ್ಕಾರನು ಸಹ ಹಿಂದಿನ ಮಾರ್ಕ್ಸ್ ನ ತೆಗೆದಿದೆ. ಅಲ್ಲಿ ಆದಾಗ ಇಲ್ಲಿರೋ ಒಬ್ರು ಈಗ ಯಾರು ಮಾತಾಡ್ತಾವ್ರೆ ಅವ್ರು ಯಾರು ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವಾಗ ಅದು ಮಹಾರಾಷ್ಟ್ರ, ನಾವೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅಲ್ಲಿ ಆಡಳಿತದಲ್ಲಿ ಇರೋದು ನಮ್ಮ ಪಕ್ಷನೇ ಅಲ್ವಾ, ಸೊ ತಲೆ ಕೆಡ್ಸ್ಕೊಳ್ಳಲ್ಲ. ಇಲ್ಲಿ ಆಡಳಿತದಲ್ಲಿ ಇರೋದು ಇವಾಗ ನಮ್ಗೆ ವಿರೋಧ ಪಕ್ಷ, ನಾವಿಲ್ಲಿ ಇದನ್ನ ವಿರೋಧಿಸ್ತೀವಿ. ನಾವೀಗ ಹಿಂದಿನ ಇಲ್ಲಿ ಕಲಿಸ್ತೀವಿ, ಆದ್ರೆ ಅಂಕ ಕೊಡಲ್ಲ ಅಂತ ಹೇಳಿದೀವಿ. ಅದೇ ತಮಿಳ್ನಾಡಲ್ಲಿ ಹಿಂದಿ ಪಾಠನೇ ಇಲ್ಲ. ಅಲ್ಲೋಗಿ ಇದನ್ನ ಕೇಳಿದ್ರೆ ಒದಿತಾರಲ್ಲ. ಅಲ್ಲಿ ಹೋದ್ರೆ ತಮಿಳವ್ರು ನಾಯಿ ಹೊಡೆದಂಗ್ ಹೊಡಿತಾರೆ. ಅದಕ್ಕೋಸ್ಕರನೇ ಇವರು ಅಲ್ಲಿ ಏನೂ ಮಾತಾಡದೆ ಇಲ್ಲಿ ಸುಮ್ನೆ ಇದ್ದಾರೆ. ನಾವು ಕನ್ನಡಿಗರು ಸುಮ್ನೆ ಇದೀವಿ ಅನ್ನೋ ಒಂದು ಕಾರಣಕ್ಕೆ ಇವ್ರು ಮಾತಾಡ್ತಾ ಇದ್ದಾರೆ. ನಾವು ಸಭ್ಯತೆಯಿಂದ ಹೋರಾಟ ಮಾಡ್ತಿದೀವಲ್ಲ, ಅದು ಇವ್ರುಗಳಿಗೆ ಎಲ್ಲೋ ಅಷ್ಟು ಭಯ ತಂದಿಲ್ಲ ಅಲ್ಲ, ನಮ್ ಮೇಲೆ ಅಷ್ಟು ಗೌರವ ತಂದಿಲ್ಲ. ಇವ್ರಿಗೆ ಮಹಾರಾಷ್ಟ್ರದಲ್ಲಿ ಮರಾಠಿಗರು ನಾಯಿ ಹೊಡೆದಂಗ್ ಹೊಡೆದ್ರಲ್ಲ ಬೇರೆ ಭಾಷಿಗವ್ರಿಗೆ, ಹೌದು ಆತರ, ಇಲ್ಲ ತಮಿಳ್ನಾಡವ್ರು ಹೊಡೆದಂಗೆ ಆತರ ಎಲ್ಲ ಮಾಡಿದ್ರೆ ಸರಿಯಾಗಿರ್ದು. ಅಣ್ಣ ಹಿಂದಿ ನಮ್ಗೇನು ಪ್ರಯೋಜನ ಬರಲ್ಲ ಅನ್ನೋ ಕಾರಣಕ್ಕೆ ನಾವು ಇಷ್ಟ ಮಾಡಿದೀವಲ್ಲ. ಇಂಗ್ಲಿಷು ವರ್ಲ್ಡ್ ವೈಡ್ ಯೂಸ್ ಆಗತ್ತೆ, ವಿಶ್ವದ ಎಲ್ಲಾ ಇದ್ರಲ್ಲೂ ಬಳಕೆಗೆ ಬರುತ್ತೆ. ನಮ್ಗೆ ತಂತ್ರಗಾರಿಕೆಗೂ ಎಲ್ಲದಕ್ಕೂ ಅದು ಉಪಯೋಗ ಬರುತ್ತೆ, ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ. ಬಿಹಾರದಲ್ಲಿ ಇದೇ ಬಿಜೆಪಿ ಮತ್ತು ಅಲ್ಲಿಯ ಒಂದು ಪಕ್ಷದ್ದು ಏನು ಸಮ್ಮಿಶ್ರ ಸರ್ಕಾರ ಇದೆ. ಬಿಹಾರಲ್ಲಿ ಪಾಸ್ ವಿತೌಟ್ ಇಂಗ್ಲಿಷ್, SLC ಪಾಸ್ ವಿತೌಟ್ ಇಂಗ್ಲಿಷ್ ಅಂತಿದೆ. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ನೀನು SLC ಪಾಸು. ಇದು ಈಗಲೇ ಅಲ್ಲಿ ಉದ್ಯೋಗಗಳಿಲ್ಲ, ಅಲ್ಲಂತ ನಾಲೆಜ್ಗಳಿಲ್ಲ. ಅವರೆಲ್ಲ ಇಲ್ಲಿ ಬಂದು ಗಾರೆ ಕೆಲಸ ಅದು ಇದು ಮಾಡ್ಕೊಂಡು ಕೂತ್ಕೊಂಡವ್ರೆ. ಅವ್ರಿಗೆ ಇಂಗ್ಲಿಷ್ ಕಲಿಯೋದಕ್ಕೆ ಆಸಕ್ತಿನೇ ತೋರಿದ್ರಂಗ ಅಲ್ಲಿ ಮಾಡಿಲ್ವಾ?
ಅದನ್ನ ಇವ್ರು ಯಾರು ಕೇಳಲ್ವಾ? ಎಷ್ಟ್ ಜನದ ಜೀವನ ಮುಂದೆ ಡೆವಲಪ್ ಆಗ್ಬೋದಪ್ಪ, ಇಂಗ್ಲಿಷ್ ಕಲ್ಸರಪ್ಪ ಅಂತ ಹೇಳ್ಬೋದಿತ್ತಲ್ಲ ಇವರು. ಇಲ್ಲ ಇಲ್ಲ ಅದೆಲ್ಲ ಹೇಳಲ್ಲ. ಅವ್ರು ಡೆವಲಪ್, ಒಬ್ಬ ಮನುಷ್ಯ ಅಭಿವೃದ್ಧಿ ಆಗ್ಲೇಬಾರ್ದು ಒಂದು ಪಕ್ಷಕ್ಕೆ. ಹಾ, ಇವ್ರಿಗೆ ಯಾವಾಗ್ಲೂ ಗುಲಾಮ್ರೇ ಇರ್ಬೇಕು. ಹಾ, ಕುರುಡು ಭಕ್ತರು, ಕುರುಡು ಗುಲಾಮ್ರು ಇವ್ರುಗಳೇ ಇರ್ಬೇಕು. ಅಭಿವೃದ್ಧಿ ಆಗ್ಬಿಟ್ರೆ ಅವ್ನ್ ಎಲ್ಲಿ ಇವ್ರು ಮಾಡೋ ಅನಾಚಾರಗಳ ಪ್ರಶ್ನೆ ಮಾಡ್ತಾನೆ ಅನ್ನೋದಕ್ಕೆ ಇವ್ರು ಮಾಡೋದು. ಹೌದು. ಈಗ ನೋಡಿ, ನಮ್ದು ಎಂತ ಒಂದು ಸಂಕಟದಲ್ಲಿ ಇದೀವಿ ಅಂದ್ರೆ, ಅಲ್ಲಿ ಯಾವ್ದೋ ದೇಶದ ಯುದ್ಧ ಆಗ್ತಾರದು, ಇಲ್ಲಿ ಪೆಟ್ರೋಲ್ ಇಲ್ಲ, ಗ್ಯಾಸ್ ಇಲ್ಲ, ಏನೇನೋ ಸಮಸ್ಯೆ, ಒದ್ಲಾಟಗಳು. ನಾವು ಯೋಚನೆ ಮಾಡ್ಬೇಕಾಗಿದ್ದು ಈ ಕಾಲಘಟ್ಟದಲ್ಲಿ ನಾವ್ ಹೆಂಗಪ್ಪ ಮುಂದಕ್ಕೆ ಹೋಗ್ಬೇಕು, ನಾವ್ ಇಲ್ಲೆಲ್ಲಿ ನಾವ್ ಏನ್ ಸರಿ ಮಾಡ್ಕೊಳ್ಬೇಕು, ಏನ್ ಇದ್ ಮಾಡ್ಕೊಳ್ಬೇಕು, ನಾವ್ ಅದನ್ನ ಥಿಂಕ್ ಮಾಡ್ಬೇಕಾಗಿರೋದು, ಯೋಚನೆ ಮಾಡ್ಬೇಕಾಗಿರೋದು. ಆದ್ರೆ ಇಂತ ಒಂದು ನಾಡದ್ರೋಹಿ ಒಂದಷ್ಟು ಜನಗಳಿದಾರಲ್ಲ, ಇವ್ರುಗಳಿಂದ ನಾವಿನ್ನು ನಮ್ ಭಾಷೆ ಉಳಿಸ್ಕೊಳಕ್ ಹೋರಾಟ ಮಾಡ್ತಾ ಇದೀವಿ. ಇದು ನಮ್ಮ ದುರದೃಷ್ಟ, ಇದು ಕನ್ನಡಿಗರ ದುರದೃಷ್ಟ. ಈಗ ನಿನ್ನೆಯಿಂದ ಆಟೋದವ್ರು ಗ್ಯಾಸ್ ಸಿಗ್ತಾ ಇಲ್ಲ. ಹೌದು. ಆಟೋ ಓಡಿಸ್ದವ್ರವ್ರು ಯಾರು? ನಮ್ ಕನ್ನಡಿಗರೇ. ಎಷ್ಟು ಕುಟುಂಬಕ್ಕೆ ಬೀದಿ ಬಂದ್ ನಿಂತ್ಕೊಂತದೆ. ಫುಟ್ಪಾತ್ ಅಲ್ಲಿ ಹೋಟ್ಲ್ ಮಾಡ್ಕೊಂಡು ಜೀವನ ನಡೆಸಿದ್ರು ಎಷ್ಟೋ ಕನ್ನಡಿಗರು. ಗ್ಯಾಸ್ ಇಲ್ಲ. ಯಾರು ಇವ್ರ ಸಂಕಷ್ಟ ಎಲ್ಲ ಯಾರು ನೋಡೋದು? ಅದೆಲ್ಲ ನೋಡಲ್ಲ ಯಾರು, ಬಿಡಿ. ಅದನ್ನ ಸುದ್ದಿ ಮಾಡ್ಬೇಕಾಗಿತ್ತು ಸುದ್ದಿ ಚಾನೆಲ್ಗಳು. ಹಿಂದಿನ ಪಾಸ್ ಆಗಿಲ್ಲ ಅಂದ್ರೂ ನಡೆಯತ್ತೆ ಅಂತ ಒಂದೇ ಒಂದ್ ಸಬ್ಜೆಕ್ಟ್ ಇಟ್ಕೊಂಡು ಭಾಷಣ ಮಾಡ್ತಿದಾರಲ್ಲ, ಗಂಟೆಗಟ್ಲೆ ಸುದ್ದಿ ಮಾಡ್ತಿದಾರೆ. ಏನ್ ನ್ಯಾಯ ಇದು? ಇದ್ರ ಬಗ್ಗೆ ಯಾರು ಕೇಳೋರೇ ಇಲ್ಲ. ಥ್ಯಾಂಕ್ ಯು ಗಜೇಂದ್ರ, ಇಷ್ಟೊತ್ತವರೆಗೂ ನನ್ನ ಜೊತೆ ಮಾತಾಡಿದ್ಕೆ. ನಾವ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ನೀವು ಒಳ್ಳೆ ಕೆಲಸ ಮಾಡ್ತಿದ್ರ, ಮುಂದುವರ್ಸ್ಕೊಂಡು ಹೋಗಿ. ನಮ್ ಕೈಲಿ ಆಗಿದ್ದಂತ ಸಪೋರ್ಟ್ ಎಲ್ಲ ನಾವ್ ಮಾಡ್ತೀವಿ. ಕನ್ನಡದ ಕೆಲಸ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ನೀವು. ತುಂಬ ಹೃದಯದ ಧನ್ಯವಾದಗಳು. ಇನ್ನು ಹೆಚ್ಚು ಹೆಚ್ಚು ಕನ್ನಡದ ಪರ ವಿಡಿಯೋಗಳು ಮಾಡಿ ಕನ್ನಡಿಗರನ್ನ ಎಚ್ಚರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಅಣ್ಣ. ಕೇಳಿದ್ರಲ್ಲ ಗಜೇಂದ್ರ ಅವರ ಮಾತುಗಳನ್ನ. ಇದು ಗಜೇಂದ್ರ ಒಬ್ಬರ ಮಾತಲ್ಲ, ಇಡೀ ಕನ್ನಡಿಗರ ಮಾತು. ಹೀಗೆ ಕನ್ನಡಿಗರು ಗರ್ಜಿಸಿಲ್ಲ ಅಂದಿದ್ರೆ ಇವತ್ತು ಕರ್ನಾಟಕ ಫುಲ್ಲು ಹಿಂದಿಮಯ ಆಗ್ತಿತ್ತು. ನಾನು ಯಾವ ಪಕ್ಷದ ಪರವಾಗಿಯೂ ಇಲ್ಲ, ಯಾವ ಪಕ್ಷದ ವಿರೋಧವಾಗೂ ಇಲ್ಲ. ನಾವು ಕೇಳೋದು ಕನ್ನಡ 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 ಅಷ್ಟೇ. ಹಿಂದಿನ ನಮ್ಮ ಮೇಲೆ ಏರಿಕೆ ಮಾಡಬೇಡಿ ಅಂತ. ಬನ್ನಿ ಕನ್ನಡಿಗರೇ, ಹೀಗೆ ಇನ್ನೂ ಹಲವಾರು ಕನ್ನಡದ ನಾಡು ನುಡಿ ಹಾಗೂ ಅಣ್ಣವರ ವಿಚಾರಗಳನ್ನ ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.